ಕುಂಭರಾಶಿಯವರಿಗೆ ಗುರುಬಲವನ್ನ ಪಡೀತಕ್ಕಂಥ ಒಂದು ಅದ್ಭುತವಾದ ಅವಕಾಶವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಕಾರಣ, ಕುಂಭರಾಶಿಯವರಿಗೆ ಗುರುಬಲ ನಡೀತಾ ಇಲ್ಲ. ಕುಂಭರಾಶಿಯವರಿಗೆ ಏನಾಗಿದೆ, ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಧನ ಕುಟುಂಬ ಲಾಭಾಧಿಪತಿಯಾದ ಗುರುಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದಾನೆ. ನಿಮಗೆ ಗುರುಬಲ ಇಲ್ಲ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ಜೊತೆಗೆ ಸಾಡೆ ಸಾತಿ ಬೇರೆ ನಡೀತಾ ಇದೆ, ಕೊನೆಯ ಭಾಗದ ಸಾಡೆ ಸಾತಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಏನಾದರೂ ಗುರುಬಲ ವಾಪಸ್ ಸಿಕ್ತು ಅಂತಾದ್ರೆ, ಇಂತಹ ಸಂದರ್ಭದಲ್ಲಿ ನೀವೇನಾದರೂ ಗುರುವಿನ ಅನುಗ್ರಹವನ್ನು ವಾಪಸ್ ಪಡ್ಕೊಂಡ್ರಿ ಅಂತಾದ್ರೆ, ಗುರುಬಲ ಏನೋ ನಿಮಗೆ ಅನ್ಲಾಕ್ ಆಯಿತು ಅಂತಂದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಗೊತ್ತಾ. ನಿಮಗೇನಾದರೂ ಈಗ ನೀವು ಕುಂಭರಾಶಿಯವರು ಅದ್ಭುತವಾಗಿರತಕ್ಕಂಥ ಒಂದು ದಿವಸ ಇದೆ, ಗುರು ಪೂರ್ಣಿಮಾ. ಅವತ್ತಿನ ದಿವಸ ನೀವು ಮಾಡ್ಕೊಳ್ಬಹುದಾದಂತಹ ಸಿಂಪಲ್ ಪರಿಹಾರಗಳನ್ನು ಹೇಳ್ತಾನೆ. ಅದನ್ನೇನಾದರೂ ನೀವು ಮಾಡಿದರೆ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ, ಸಾಲ ಬಾಧೆಗಳು ಪರಿಹಾರ ಆಗುತ್ತೆ, ಕೌಟುಂಬಿಕ ಕಲಹಗಳು ಜಗಳ ಮನಸ್ತಾವಗಳು ಎದುರು ಪರಿಹಾರ ಆಗುತ್ತೆ, ಶತ್ರು ಬಾಧೆಗಳು ಪರಿಹಾರ ಆಗುತ್ತೆ, ವ್ಯಾಪಾರಾದಿ ಎಲ್ಲ ವ್ಯವಹಾರಗಳಲ್ಲಿ ಲಾಭ ಸಿಗ್ತದೆ. ಸೊ ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ನೀವು ಕುಂಭರಾಶಿಯಾಗಿದ್ದರೆ ಕಡ್ಡಾಯವಾಗಿ ನಾನು ಹೇಳುವಂತಹ ಒಂದು ಪರಿಹಾರವನ್ನು ಮಾಡಿಟ್ಕೊಳ್ಬೇಕು, ಮಾಡಬೇಕು ನೀವು ಅವತ್ತಿನ ದಿವಸ. ಅದೇ ಗುರು ಪೂರ್ಣಿಮೆ ಬುಧವಾರ, ಜುಲೈ 29ನೇ ತಾರೀಕು ಬುಧವಾರ ಗುರು ಪೂರ್ಣಿಮೆಯ ದಿವಸ ನೀವು ಕುಂಭರಾಶಿಯವರು ನಾನೀಗ ಮುಂದೆ ಹೇಳ್ತಕ್ಕಂತಹ ಸಿಂಪಲ್ ಹಾಗೂ ಅದ್ಭುತವಾಗಿರತಕ್ಕಂತಹ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಗುರುಬಲದ ಅವಶ್ಯಕತೆ ತೀರಾ 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 ಜಾಸ್ತಿ ಇದೆ. ಈಗಲೇ ಮಾಡ್ಕೋಬೇಕು, ಅವತ್ತಿನ ದಿನವೇ ಮಾಡ್ಕೊಳ್ಬೇಕು. ಆದಷ್ಟು ನನ್ನ ಪ್ರಕಾರ ನೀವು ರಾಜ್ಯದ ಅಥವಾ ದೇಶದ ಎಲ್ಲಿರ್ತಾರೋ ಗೊತ್ತಿಲ್ಲ, ಅವತ್ತಿನ ದಿವಸ ಒಂದು ರಜೆ ಹಾಕ್ಕೊಳ್ಳುವ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ಬಹುದು ನೀವು? ಗಾಣಗಾಪುರಕ್ಕೆ ಹೋಗ್ತಕ್ಕಂಥದ್ದು. ಗಾಣಗಾಪುರದಲ್ಲಿ ನದಿ ಸ್ನಾನವನ್ನು ಮಾಡಿ, ಅಲ್ಲಿ ಸಂಗಮ ಸ್ನಾನ, ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿಂದ ಗುರು ದತ್ತಾತ್ರೇಯರ ದರ್ಶನ ಮಾಡಿ, ಅಲ್ಲಿ ಅವತ್ತಿನ ದಿವಸ ಭಿಕ್ಷಾಟನೆ ಮಾಡಿಕೊಂಡು ಭೋಜನ ಮಾಡಿ ಪ್ರಸಾದ ಸೇವನೆ ಮಾಡ್ತಕ್ಕಂಥ ಒಂದು, ಹಾಗೂ ಅಲ್ಲಿ ಒಂದು ರುದ್ರಾಭಿಷೇಕವೋ ಅಲ್ಲಿ ಗುರು ದತ್ತಾತ್ರೇಯರ ಒಂದು ಆರಾಧನೆ ಮಾಡ್ಕೊಂಡು ಬರತಕ್ಕಂಥದ್ದು ಅತ್ಯದ್ಭುತ. ಗಾಣಗಾಪುರಕ್ಕೆ ಹೋಗಕ್ಕಾಗ್ಲಿಲ್ವಾ? ಶಿವಮೊಗ್ಗ ಹತ್ರ ಆಗತ್ತೆ ಅಂದ್ರೆ ಸಾಗರಕ್ಕೆ ಹೋಗಿ, ಅಲ್ಲಿ ಸದ್ಗುರು ಶ್ರೀಧರರ ಒಂದು ಆಶ್ರಮ, ಅಲ್ಲಿ ನೀವು ವರದಹಳ್ಳಿ, ಅಲ್ಲಿ ನೀವು ಶ್ರೀಧರ ತೀರ್ಥ ಅಂತಿದೆ. ಗುರು ಪೂರ್ಣಿಮೆಯ ದಿವಸ ಶ್ರೀಧರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಗುರುಗಳ ಒಂದು ಸೇವೆಯನ್ನು ಮಾಡಿ, ಅಲ್ಲಿ ಪ್ರಸಾದ ಭೋಜನವನ್ನು ಮಾಡಿಕೊಂಡು ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಗುರುಬಲ ಅನ್ಲಾಕ್ ಆಗುತ್ತೆ. ನಿಮಗೆ ಅದ್ಭುತವಾಗಿ ಗುರುಬಲದ ಶಕ್ತಿ ಸಿಗ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳು, ನಾನು ಈಗೇನು ಹೇಳಿದನಲ್ಲ ಅದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅತ್ಯದ್ಭುತವಾಗಿ ನಿಮಗೆ ಕೆಲಸ ಕಾರ್ಯಗಳಾಗುತ್ತೆ. ಇನ್ನೂ ಬೇಕು ಅಂತಂದ್ರೆ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೆ ನಿಮಗೆ ಪಾಠ ಮಾಡಿದ ಅಂದ್ರೆ, ನಿಮಗೆ SLC ಇರ್ಬೋದು, ನಿಮಗೆ 10th ತನಕ ಇರ್ಬೋದು, PUC, ಕಾಲೇಜು, ಡಿಗ್ರಿ ಎಲ್ಲಿ ಬೇಕಾಗಿರ್ಬೋದು, ನಿಮಗೆ ಪಾಠ ಮಾಡಿದ ಗುರುಗಳು ಆಯ್ತಲ್ವಾ, ಅಲ್ಲಿಂದ ಪಾಠ ಮಾಡೋದೊಂದು 7 ಜನ ಗುರುಗಳವ್ರನ್ನ ನೀವು ಗುರುತಾಕಿಟ್ಕೊಂಡು ಅವತ್ತಿನ ದಿವಸ ಗುರು ಪೂರ್ಣಿಮೆ ದಿವಸ ಹೋಗಿ ಅವರಿಗೆ 1-2 ತೆಂಗಿನಕಾಯಿ ಅಥವಾ ಹಣ್ಣುಗಳು, ಆ್ಯಪಲ್ಲು, ಏನೋ ಒಂದಿಷ್ಟು ಹಣ್ಣುಗಳು ಕೊಟ್ಟು, ಫಲತಾಂಬೂಲಗಳನ್ನು ಕೊಟ್ಟು, ದಕ್ಷಿಣೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡ್ರು ಸಹ ನಿಮಗೆ ಅದ್ಭುತ. 7 ಜನ ಗುರುಗಳಿಗೆ ಮಾಡಬೇಕಿದನ್ನು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಗುರುಗಳು ಒಂದು ಅಕ್ಷರ ಕಲಿಸಿದ್ರು ಸಹ ಗುರುಗಳೇ. ಅಂತಹ ಗುರುಗಳು ಒಳ್ಳೆಯದಾಗಲಿ ಅಂತ ನಿಮ್ಗೆ ಆಶೀರ್ವಾದ ಮಾಡಿದ್ರೆ, ನಿಮಗೆ ಪಾಠ ಮಾಡೋದು ಗುರುಗಳೇ ನನಗೆ ಸಿಗೋದಿಲ್ಲ ಇವಾಗ ಅಂತಂದ್ರೆ ಏನು ತೊಂದರೆ, ನಿಮ್ಮ ಮನೆ ಹತ್ರ ಯಾವುದೇ ಪ್ರೈವೇಟ್ ಟೀಚರು, ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಯಾವುದೇ ಇದ್ರೂ ಪರವಾಗಿಲ್ಲ, ಹೋಗಿ ಆ ಗುರುಗಳಿಗೆ ಏನಾದರೂ ಅವರು ಪಾಠ ಮಾಡ್ತಾರೆ, ಅವ್ರ ಗುರುಗಳವರು, ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಒಂದು ಆಶೀರ್ವಾದವನ್ನು ಪಡ್ಕೊಂಬನ್ನಿ. ಸರ್ ಮೇಡಮ್ ನಮಗೊಂದು ಆಶೀರ್ವಾದ ಮಾಡಿಬಿಡಿ, ನೀವು ಟೀಚರು, ಇವತ್ತು ಗುರು ಪೂರ್ಣಿಮೆ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಅವ್ರು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅಷ್ಟೇ ಸಾಕು, ನಿಮಗೆ ಗುರುಬಲ ಅನ್ಲಾಕ್ ಆಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಗುರುಗಳ ಒಂದು ಆರಾಧನೆ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದಂಥ ದಿವಸ ಆಗಿರುತ್ತೆ. ಆವತ್ತಿನ ದಿವಸ ನೀವೇನಾದರೂ 7 ಜನಕ್ಕೆ ಅನ್ನದಾನ, 7 ಮೆಂಬರ್ಸ್ಗೆ ಅನ್ನದಾನ ಮಾಡಿದ್ರು ಸಹ ನಿಮಗೆ ಅದ್ಭುತವಾದ ಗುರುವಿನ ಅನುಗ್ರಹ ಸಿಗಲಿದೆ. ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಅವತ್ತಿನ ದಿವಸ ಈಶ್ವರ ಅಥವಾ ಯಾವ್ದಾದ್ರು ಗುರು ಸನ್ನಿಧಾನದಲ್ಲಿ ಅಲ್ಲಿ ಅರ್ಚಕರಿಗೆ ದಾನ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತದೆ. ಅವತ್ತಿನ ದಿವಸ ಒಂದು ಅರಿಶಿನ ಬಣ್ಣದ ದಾರವನ್ನು, ಅರಿಶಿನ ನೀರಲ್ಲಿ ದಾರವನ್ನು ಅದ್ದಿ, ಒಂದು 7 ಎಳೆ ಇರತಕ್ಕಂಥ ದಾರ, 7 ಎಲೆಯ ದಾರವನ್ನು ಒಂದು 7 ಗಂಟೆ ಹಾಕ್ಕೊಂಡು ಅದಕ್ಕೆ ಬುಡತದೆ, ಹಿಂಗೆ ಗಂಟೆ ಹಾಕ್ಕೊಂಡು ಅರಿಶಿನ ನೀರಲ್ಲಿ ಅದ್ದಿ ಹಿಂಡಿ ತೆಗೆದು ಅದನ್ನು ದತ್ತಾತ್ರೇಯರ ದೇವಸ್ಥಾನ ಇದ್ದರೆ, ಸಾಯಿಬಾಬಾ ದೇವಸ್ಥಾನ ಇದ್ದರೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ, ರಾಘವೇಂದ್ರ ಸ್ವಾಮಿ ಮಠ ಇದ್ದರೆ, ಅಥವಾ ಇದರ ಗುರು ಸನ್ನಿಧಾನಗಳಲ್ಲಿ ಹೋಗಿ, ಯಾವುದಿಲ್ಲ ಅಂದ್ರೆ ಮನೆ ಹತ್ರ ಯಾವ್ದಾದ್ರು ನವಗ್ರಹ ದೇವಸ್ಥಾನದಲ್ಲಿ ಗುರುಗ್ರಹ ಇದ್ದಿರುತ್ತೆ, ಆ ಗುರುಗ್ರಹದ ಬುಡದಲ್ಲಾರು ಅವತ್ತಿನ ದಿವಸ ಅದನ್ನು ಇಟ್ಟೊಂದು ಅಭಿಷೇಕ ಪೂಜಾದಿಗಳನ್ನು ಮಾಡಿಸಿ ಅವತ್ತಿನ ದಿವಸ ಅದನ್ನು ಬಲಗೈ ಕಟ್ಟಿಕೊಂಡ್ರೂ ಸಹ ನಿಮಗೆ ಅದ್ಭುತವಾಗಿ ಗುರುಬಲ
ಲಾಕ್ ಓಪನ್ ಆಗಿ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದು ಎಲ್ಲದಕ್ಕಿಂತ ಪವರ್ಫುಲ್ ಆಗಿರಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಪರಿಹಾರ ಇದೆ, ಅದನ್ನು ಸಹ ಹೇಳ್ತೇನೆ. ಗುರುಬಲವನ್ನ ಪಡೆದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರು ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತ ಕೃತ ಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರು ಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರು ಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೆ ಒಂದು ದುಡ್ಡಲ್ಲ, ಸಪರೇಟ್ ದುಡ್ಡು ಏನು ಇಲ್ಲ. ಒಂದು ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗ ನರಸೋಬಾವಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರು ಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ, ಅದು ಗುರು ಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರು ಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರು ಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನೀವು ಇವ್ರನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಗುರುಬಲ ಗುರು ಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರು ಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.